ನಮಸ್ಕಾರ ಮುಬಾರಕ್ ಬೈ. ನಾವು ನಿಮ್ಮ ಹೋಟ್ಲಿಗೆ ಬಂದಿದ್ದೀವಿ. ಎಲ್ಲ ಒಂದು ರೀತಿನಲ್ಲಿ ಚೆಕ್ ಮಾಡಿದ್ದೀವಿ. ನೀವು ಯಾವ್ದು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ, ಕಲರ್ ಯೂಸ್ ಮಾಡ್ತಾ ಇಲ್ಲ, ಕರೆಕ್ಟಾ? ಹಾಗೇನೆ ಮರುಬಳಕೆ ಆಯಿಲ್ ಅಂದ್ರೆ ಇವತ್ತು ಕರ್ದಿದ್ದಂತ ಆಯಿಲ್ ನಾಳೆ ಕರಿಯಂಗಿಲ್ಲ. ಕಬಾಬ್ ಇರ್ಬೋದು, ಮತ್ತೊಂದಕ್ಕಾಗಿ ಅದನ್ನ ನೀವು ರೂಕು ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ನಮ್ಮ FSSC ನಲ್ಲಿ. ಅವ್ರಿಗೆ ಬಂದಂತವ್ರಿಗೆ ಆಯಿಲ್ ಕೊಟ್ಬಿಟ್ಟು ಬಿಲ್ ಇಸ್ಕೊಳ್ಬೇಕು. ಆಯಿಲ್ನೆಲ್ಲೂ ರೋಡಲ್ಲಿ ಚೆಲ್ಲಂಗಿಲ್ಲ. ರೋಡಲ್ಲಿ ಚೆಲ್ಲಿದ್ರೆ ಪ್ರಾಬ್ಲಮ್ ಆಗುತ್ತೆ. ಒಂದಾಯ್ತಾ? ಮತ್ತೆ ಇದ್ರಿಂದ ನಿಮ್ಮಿಂದ ತೆಗೆದುಕೊಂಡೋದ ಕೆಲವರು ಬರ್ತಾರೆ, ಅನೆಥಿಕ್ಸ್ ಆಗಿ ತೆಗೆದುಕೊಂಡೋಗ ಆಯಿಲ್ ಮತ್ತೆ ಅವರು ಯಾರಿಗೋ ಮರುಬಳಕೆಗೆ ಕೊಟ್ಬಿಡ್ತಾರೆ. ಆಕ್ಚುಲಿ ಈ ಮರುಬಳಕೆ ಆಯಿಲ್ ಎಲ್ಲೆಲ್ಲಿ ಹೋಗ್ಬೇಕು ಅಂದ್ರೆ ಸೋಪಿಗೆ ಹೋಗುತ್ತೆ, ಮತ್ತೆ ಬಯೋಡೀಸೆಲ್ಗೆ ಹೋಗುತ್ತೆ. ಓಕೆನಾ? ಮತ್ತೆ ಇದನ್ನ ತಗೊಂಡಾಗ ಯಾರೋ ರೋಡ್ ಬದಿಯಲ್ಲಿ ಕಬಾಬ್ ಮಾರೋರಿಗೆ, ಸಮೋಸ ಮಾರೋರಿಗೆ ಮಾರಿದ್ರೆ ಮತ್ತೆ ಜನರ ಆರೋಗ್ಯ ಹಾಳಾಗುತ್ತೆ. ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನೀವು ಆಯಿಲ್ ಇವತ್ತು ಬಳಸಿದ್ದ ಆಯಿಲ್ ನಾಳೆ ನೀವು ಬಳಸಂಗಿಲ್ಲ. ಮತ್ತೆ ವಿತೌಟ್ ರೂಕೋದವ್ರದ್ದು ಬಿಲ್ ಇಲ್ಲದೆ ನೀವು ಆಯಿಲ್ ಯಾರಿಗೂ ಕೊಡಂಗಿಲ್ಲ. ಅವ್ರು ದುಡ್ಡು ಕೊಟ್ಟು ನಿಮ್ಮ ಹತ್ರ ತೆಗೆದುಕೊಂಡು ಹೋಗ್ತಾರೆ. ಹಂಗೆ ನೀವು ಫ್ರೀ ಆಗಿ ಯಾರಿಗೂ ಕೊಡಂಗಿಲ್ಲ. ದಯವಿಟ್ಟು ಇದೊಂದು ಗಮನ ಇಟ್ಕೊಳ್ಳಿ. ಒಳ್ಳೆ ಪದಾರ್ಥ ಕೊಡಿ. ಜನರ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ತುಂಬಾ ಜನರ ಆರೋಗ್ಯ ಕೆಡ್ತಾ ಇದೆ. ಅದಕ್ಕಾಗಿ ನಾವು ಹೋಟೆಲ್ ಮತ್ತು ಬೇಕರಿ ಅಸೋಸಿಯೇಷನ್ ಕಡೆಯಿಂದ ಬಂದು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ. ನೀವು ವ್ಯಾಪಾರ ನಿಮ್ಮ ಧರ್ಮ, ಲಾಭ ಮಾಡೋದು ನಿಮ್ಮ ಧರ್ಮ, ಆದ್ರೆ ಜನರಿಗೆ ಒಳ್ಳೆ ಊಟ ಕೊಡೋದು ನಿಮ್ಮ ಧರ್ಮ. ಅಲ್ವಾ? ನಿಮಗೆ ಸರ್ಕಾರದಿಂದ ಲೈಸೆನ್ಸ್ ಸಹ ಬಂದಿದೆ, ಕರೆಕ್ಟಾ? ನಿಮಗೆ ಈ ಇದರಲ್ಲಿ ನೀವೇ ಓನರ್ ಅವರಲ್ವಾ ಮುಬಾರಕ್ ಬೈ? ಈ ಲೈಸೆನ್ಸ್ ಯಾರು ಮಾಡ್ಕೊಟ್ರು ನಿಮಗೆ? ಸರ್ ನಮ್ಮ ಮಗನ ಹೆಸರು ಮಾಡಿಸಿರೋದು. ಯಾಕೆಂದ್ರೆ ನಾನು ಏನಕ್ಕೆ ಕೇಳ್ತಿದ್ದೆ ಅಂದ್ರೆ, ಲೈಸೆನ್ಸ್ ಮಾಡ್ಕೊಡೋದು ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ, ಆ ಇಲಾಖೆಯಿಂದ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತವ್ರು ಇರ್ತಾರೆ. ಇಲ್ಲಿ ರೋಡಲ್ಲಿ ಹೋಗೋರು ಎಷ್ಟೋ ಜನಕ್ಕೆ ಮಾಡ್ತಾರೆ, ನಮ್ ಗಮನಕ್ಕೆ ಬರ್ತಾ ಇರೋದಲ್ಲ. ನಮ್ಮ ಅಸೋಸಿಯೇಷನ್ ಇಂದ ಒಂದು ಅವೇರ್ನೆಸ್ ಕೊಡ್ತಾ ಇದೀವಿ. ಈ ಏರಿಯಾದಲ್ಲಿ ಯಾರು FSO, ಫುಡ್ ಸೇಫ್ಟಿ ಆಫೀಸರ್ ಯಾರು, BBMP ಆಫೀಸರ್ ಯಾರು, ಲೇಬರ್ ಆಫೀಸರ್ ಯಾರು ಅಂತ ವ್ಯಾಪಾರ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕದು. ಅವಾಗ ಏನಾಗುತ್ತೆ ಗೊತ್ತಾ, ಉತ್ತಮ ಸಂಪರ್ಕದಲ್ಲಿ ಅವ್ರು ಬಂದಾಗ ಕೆಲಸ ಮಾಡುವಾಗ ಅವ್ರಿಗೆ ಅಡ್ಡಿ ಮಾಡಬಾರ್ದು. ಇದನ್ನೆಲ್ಲ ನಿಮ್ಗೆ ಜಾಗೃತಿ ಕೊಡ್ತಾ ಇದ್ರೆ ನೀವೇನಕ್ಕೆ ಬೇರೆಯವ್ರ ಹತ್ರ ಮಾಡಿಸ್ತೀರಾ? ಅದಕ್ಕೆ ನಮ್ಮ ಇವತ್ತು ಸಂಘದಿಂದ, ಕರ್ನಾಟಕ ಹೋಟೆಲ್ ಮತ್ತು ಬೇಕರಿ ಸಂಘದಿಂದ ನಾವು ರಾಜ್ಯಾಧ್ಯಕ್ಷ ಅರುಣ್ ಆಗಿ, ಉಪಾಧ್ಯಕ್ಷ ಅಶೋಕ್ ರಾವ್ ಅವರಾಗಿ ನಿಮ್ಮ ತಾಜ್ ಹೋಟೆಲ್ ಹತ್ರ ಬಂದು ಏನಕ್ಕೆ ಜಾಗೃತಿ ಕೊಡ್ತಾ ಇದೀರಿ ಅಂದ್ರೆ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಮ್ದು ಒಂದೇ ಉದ್ದೇಶ, ನಿಮ್ದು ನಮ್ದು ಇಲಾಖೆ ಅಧಿಕಾರಿ ಪ್ರತಿಯೊಬ್ಬರದು ಗ್ರಾಹಕರಿಗೆ ಉತ್ತಮವಾದ ಆಹಾರ ಕೊಡಿ. ನೀವು ಇಷ್ಟಕ್ಕೆ ಕೊಡಿ, ಅಷ್ಟಕ್ಕೆ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಲ್ಲ. ಅದು ನಿಮ್ ವ್ಯಾಪಾರ, ನಿಮ್ಮ ವ್ಯಾಪಾರ ಲಾಭ ನಷ್ಟ. ಆಯ್ತಾ? ನೋಡಿ, ಇದು ಲೈಸೆನ್ಸ್ ಹಿಂಗೆ ಕೈಯಲ್ಲಿ ಕೊಡೋದಲ್ಲ, ಇದನ್ನ ಇಲ್ಲಿ ಪ್ರದರ್ಶಿಸಬೇಕು. ಯಾವುದೇ ಇಲಾಖೆ ಅಧಿಕಾರಿಗಳು ಬಂದಾಗ ಇದನ್ನ ನೋಡ್ಬೇಕು, ಕಸ್ಟಮರ್ಸ್ ನೋಡ್ತಾರೆ, ಲೈಸೆನ್ಸ್ ಇದೆ, ಎಲ್ಲ ಜಾಗೃತಿ ಮಾಡ್ತಾರೆ ಅಂತ ನಿಮಗೂ ತಿಳುವಳಿಕೆ ಇದ್ರೆ ನಿಮ್ಮ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಹೊರತು ದುರಾಕಾರ ಏನೂ ಆಗ್ತದೆ. ಹೌದಾ? ಥ್ಯಾಂಕ್ ಯು. ಮತ್ತೆ ನಿಮ್ ಕಾಲ್ ಲೇಟ್ ಆಗಿದೆ, ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಆದ್ರೂ ನಿಮ್ಮ ಹತ್ರ ಮಾತಾಡಿಸ್ತಾ ಇದ್ರಿ. ನಿಮ್ಮ ವ್ಯಾಪಾರಕ್ಕೆ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.